ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 5ನೆಯ ವಾರ, ಫೆಬ್ರವರಿ 14, 2025, ಶುಕ್ರವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 7ನೇ ಅಧ್ಯಾಯ 31ರಿಂದ 37ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಆ ಸ್ಥಳವನ್ನು ಬಿಟ್ಟು ಸಿದೋನಿನ ಮಾರ್ಗವಾಗಿ ದೆಕಪೋಲಿ ಪ್ರದೇಶವನ್ನು ಹಾದು ಗಲಿಲೆಯ ಸರೋವರದ ತೀರಕ್ಕೆ ಹಿಂದಿರುಗಿದರು. ಮಾತನಾಡಲಾಗದ ಒಬ್ಬ ಕಿವುಡನನ್ನು ಜನರು ಅವರ ಬಳಿಗೆ ಕರೆತಂದರು. ಅವನ ಮೇಲೆ ಕೈಗಳನ್ನಿಡಬೇಕೆಂದು ಬೇಡಿಕೊಂಡರು. ಯೇಸು ಅವನನ್ನು ಜನರ ಗುಂಪಿನಿಂದ ಪ್ರತ್ಯೇಕವಾಗಿ ಕರೆದೊಯ್ದು ತಮ್ಮ ಬೆರಳುಗಳನ್ನು ಅವನ ಕಿವಿಯೊಳಗೆ ಇಟ್ಟರು. ತಮ್ಮ ಉಗುಳಿನಿಂದ ಅವನ ನಾಲಿಗೆಯನ್ನು ಮುಟ್ಟಿದರು. ಬಳಿಕ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೀರ್ಘವಾಗಿ ಉಸಿರೆಳೆದು ಎಫಾಥ ಎಂದರೆ ತೆರೆಯಲಿ ಎಂದರು. ತಕ್ಷಣವೇ ಅವನ ಕಿವಿಗಳು ತೆರೆದವು. ನಾಲಿಗೆಯ ಬಿಗಿ ಸಡಿಲಗೊಂಡಿತ್ತು. ಅವನು ಸರಾಗವಾಗಿ ಮಾತನಾಡತೊಡಗಿದನು. ಇದನ್ನು ಯಾರಿಗೂ ಹೇಳಕೂಡದೆಂದು ಯೇಸು ಜನರಿಗೆ ಕಟ್ಟಪ್ಪಣೆ ಮಾಡಿದರು. ಆದರೆ ಎಷ್ಟು ಹೇಳಿದರೂ ಕೇಳದೆ ಅವರು ಮತ್ತಷ್ಟು ಆಸಕ್ತಿಯಿಂದ ಈ ಕಾರ್ಯವನ್ನು ಪ್ರಚಾರ ಮಾಡಿದರು. ಎಲ್ಲರೂ ಆಶ್ಚರ್ಯಭರಿತರಾಗಿ, ಇವರು ಎಲ್ಲ ಕಾರ್ಯವನ್ನು ಚೆನ್ನಾಗಿ ಮಾಡುತ್ತಾರೆ, ಕಿವುಡರು ಕೇಳುವಂತೆಯೂ ಮೂಕರು ಮಾತನಾಡುವಂತೆಯೂ ಮಾಡುತ್ತಾರಲ್ಲ ಎಂದುಕೊಳ್ಳುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ದೇವರ ಸಾಮ್ರಾಜ್ಯವನ್ನು ನಿರ್ಮಿಸುವ ಕಾಯಕದಲ್ಲಿ ನಮ್ಮನ್ನೇ ತೊಡಗಿಸಿಕೊಳ್ಳಬೇಕು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶ ನಮಗೆ ಕೆಲ ವಿಷಯಗಳ ಬಗ್ಗೆ ತಿಳಿಸುತ್ತದೆ. ತೆರೆಯಲಿ ಅಂದರೆ ದೇವರು ಸೃಷ್ಟಿ ಕಾರ್ಯದ ಸಮಯದಲ್ಲಿ ಎಲ್ಲವನ್ನೂ ತಮ್ಮ ವಾಕ್ಯದ ಮೂಲಕ ಸೃಷ್ಟಿಸಿದರು. ಎಲ್ಲವೂ ಅವರ ನೋಟಕ್ಕೆ ಅದು ಚೆನ್ನಾಗಿ ಕಂಡಿತು. ಹೀಗೆ ಶೂನ್ಯದಿಂದ ಎಲ್ಲವನ್ನೂ ಸೃಷ್ಟಿಸಿದರು. ಇಲ್ಲದುದರ ತೆರೆಯನ್ನು ತೆಗೆದು ಎಲ್ಲವನ್ನೂ ಇರುವ ಹಾಗೆ ಉಂಟು ಮಾಡಿದರು. ಎಲ್ಲವೂ ಅವರಿಂದ ಬಂದಿದೆ ಮತ್ತು ಅವರಲ್ಲಿಗೆ ತೆರಳುತ್ತದೆ. ಎಲ್ಲದರಲ್ಲಿ ಭಗವಂತನ ಪ್ರೀತಿ ಇದೆ. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಮೂಕ ಕಿವುಡನಿಗೆ ಕೇಳಲು ಮತ್ತು ಮಾತನಾಡಲು ಇದ್ದ ತೆರೆಯನ್ನು ತೆಗೆದು ಪುನಃ ಕೇಳಲು ಮತ್ತು ಮಾತನಾಡಲು ಶಕ್ತಿಯನ್ನು ನೀಡುತ್ತಾರೆ. ತೆರೆಯಲಿ ಎಂಬ ಮಾತುಗಳಿಂದ ಅವನನ್ನು ಗುಣಪಡಿಸುತ್ತಾರೆ. ಸೃಷ್ಟಿ ಕಾರ್ಯದ ಸಮಯದಲ್ಲಿ ಇಲ್ಲದುದರ ತೆರೆಯನ್ನು ತೆಗೆದ ಹಾಗೆ ಮೂಕ ಕಿವುಡನ ಕಿವುಡುತನ ಹಾಗೂ ಮೂಕತನದ ತೆರೆಯನ್ನು ತೆಗೆದು ಹೊಸ ಚೈತನ್ಯವನ್ನು ಯೇಸು ನೀಡುತ್ತಾರೆ. ಯೇಸು ಕ್ರಿಸ್ತರು ದೇವರ ಪ್ರೀತಿಯನ್ನು ಪ್ರಕಟಿಸುತ್ತಾರೆ. ಮೂಕ ಕಿವುಡನಿಗೆ ದೇವರ ಸ್ತುತಿಗಾನ ಮಾಡಲು, ಅವರ ಮಹಿಮೆಗೆ ಸಾಕ್ಷಿಯಾಗಿ ಬಾಳಲು ಮಾತು ಮತ್ತು ಕೇಳುವ ಶಕ್ತಿಯನ್ನು ಯೇಸು ನೀಡುತ್ತಾರೆ. ನಮಗೂ ಇಂತಹ ಒಂದು ಶಕ್ತಿ ಇದೆ. ಅದನ್ನು ನಾವು ಎಷ್ಟರ ಮಟ್ಟಿಗೆ ದೇವರ ನಾಮವನ್ನು, ಅವರ ಮಹಿಮೆಯನ್ನು ಸಾರಲು ಬಳಸುತ್ತೇವೆ? ಯೇಸುವು ನಮ್ಮನ್ನು ಮುಟ್ಟಿ ತೆರೆಯಲಿ ಎಂದು ಹೇಳಬೇಕಾದ ಸಂದರ್ಭ ಬಾರದೆಂದು ಎಚ್ಚರ ವಹಿಸೋಣ. ಆತ್ಮೀಯರೇ, ಯೇಸು ಕ್ರಿಸ್ತರಿಗೆ ಸಾಕ್ಷಿಗಳಾಗಿ ಬಾಳಬೇಕು. ನಮಗೆ ದೇವರು ನೀಡಿರುವ ಸರ್ವ ವರದಾನಗಳನ್ನು ಬಳಸಿ ಅವರಿಗೆ ಸಾಕ್ಷಿಗಳಾಗಿ ಬದುಕಬೇಕಾಗಿರುವ ಅನಿವಾರ್ಯತೆ ನಮ್ಮ ಪ್ರಸ್ತುತ ಕಾಲದ್ದಾಗಿದೆ. ಪ್ರೀತಿಯ ಗೋಪುರಗಳನ್ನು ಕಟ್ಟಬೇಕು ಹಾಗೂ ಕ್ರಿಸ್ತ ಈ ಲೋಕಕ್ಕೆ ಬಂದು ದೇವರ ಸಾಮ್ರಾಜ್ಯವನ್ನು ನಿರ್ಮಿಸುವ ಕಾಯಕದಲ್ಲಿ ನಮ್ಮನ್ನೇ ತೊಡಗಿಸಿಕೊಳ್ಳಬೇಕು. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಿರಿಲ್ ಮತ್ತು ಮೆಥೋಡಿಯಸ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಸಂತ ಸಿರಿಲ್ ಮತ್ತು ಸಂತ ಮೆಥೋಡಿಯಸ್ ಬೈಸಂಟೈನ್ ಪಂಥದ ಕ್ರೈಸ್ತ ದೈವಶಾಸ್ತ್ರಜ್ಞರು. ಆತ್ಮೀಯರೇ, ಸಿರಿಲ್, ಕಾನ್ಸ್ಟಂಟೈನ್ ಮತ್ತು ಮೆಥೋಡಿಯಸ್ ಈ 3 ಜನರು ಸಹೋದರರು. ಅವರು ಗ್ರೀಸ್ ದೇಶದ ಥೆಸಲೋನಿಕಾದ ರಾಜಮನೆತನದಲ್ಲಿ ಜನಿಸಿದ್ದು, ಕಾನ್ಸ್ಟಂಟಿನೋಪಲ್ನಲ್ಲಿ ರಾಜಕುಮಾರ ಮೈಕಲ್ ಜೊತೆ ಶಿಕ್ಷಣ ಪಡೆದರು. ಧಾರ್ಮಿಕ ಶಿಕ್ಷಣ ಪಡೆದ ನಂತರ ಸಿರಿಲ್ ಬೋಸ್ಪೊರೆಸ್ನ ಒಂದು ಸನ್ಯಾಸಿ ಮಠದಲ್ಲಿ ನೆಲೆಸಿದರು. ಮೆಥೋಡಿಯಸ್ ಒಬ್ಬ ಉತ್ತಮ ಕಲಾವಿದರಾಗಿದ್ದರು ಮತ್ತು ಸನ್ಯಾಸ ದೀಕ್ಷೆಗೆ ಮೊದಲು ಉನ್ನತ ರಾಜಕೀಯ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದರು. ಕ್ರಿಸ್ತಶಕ 851ರಲ್ಲಿ ಈ ಇಬ್ಬರು ತಮ್ಮ ಎಲ್ಲವನ್ನು ಬಿಟ್ಟು ಬಿಥಿನಿಯಾದ ಮಠದಲ್ಲಿ ಧಾರ್ಮಿಕ ಜೀವನಕ್ಕೆ ಪ್ರವೇಶಿಸಿದರು. ಆತ್ಮೀಯರೇ, 7 ವರ್ಷಗಳ ನಂತರ ಖಜರ್ ಮಿಷನ್ನಿಗಾಗಿ ಕಾನ್ಸ್ಟಂಟಿನೋಪಲ್ನಿಂದ ಆಹ್ವಾನ ಪಡೆದ ಅವರಿಬ್ಬರು ಸ್ಥಳೀಯ ಭಾಷೆಯನ್ನು ಕಲಿತ ಬಳಿಕ ಸುವಾರ್ಥ ಪ್ರಸಾರ ಆರಂಭಿಸಿದರು. ಅದೇ ರೀತಿಯಲ್ಲಿ ಕ್ರಿಸ್ತಶಕ 863ರಲ್ಲಿ ಮೊರಾವಿಯಾ ದೇಶದಿಂದ ಈ ಇಬ್ಬರು ಸೋದರರಿಗೆ, ಸ್ಲಾವಿಕ್ ಜನರಿಗೆ ಅವರ ಭಾಷೆಯಲ್ಲಿ ಧರ್ಮೋಪದೇಶ ನೀಡುವ ಆಹ್ವಾನ ಬಂದಿತು. ಅವರು ಲ್ಯಾಟಿನ್ ಭಾಷೆಗೆ ಬದಲು ಸ್ಥಳೀಯ ಭಾಷೆಯಲ್ಲಿ ಪೂಜಾ ವಿಧಿಗಳನ್ನು ಪ್ರಾರಂಭಿಸಿದರು. ಸಂತ ಸಿರಿಲ್ ಅವರು ಸ್ಲಾವ್ ಭಾಷೆ ಕಲಿತು ವಿಶೇಷ ವರ್ಣಮಾಲೆ ಆವಿಷ್ಕರಿಸಿ ಬೈಬಲ್ನ ಬಹುಭಾಗವನ್ನು ಆ ಭಾಷೆಗೆ ಭಾಷಾಂತರಿಸಿದರು.
ಮತ್ತು ಸುವಾರ್ತೆಯನ್ನು ಸಾರಿದರು. ಈ ಕಾರಣದಿಂದಲೇ ಅವರನ್ನು ಸ್ಲಾವ್ ಪ್ರೇಷಿತರು, ಸ್ಲಾವ್ ಸಾಹಿತ್ಯದ ಪಿತಾಮಹ ಎಂದು ಕರೆಯುತ್ತಾರೆ. ಸ್ಥಳೀಯ ಭಾಷೆಗಳನ್ನು ಧಾರ್ಮಿಕ ಆಚರಣೆಗಳಲ್ಲಿ ಬಳಸುವ ಪರಿಕಲ್ಪನೆಯನ್ನು ಅವರು ಧರ್ಮಸಭೆಗೆ ನೀಡಿದರು. ಇದರಿಂದ ಪರಿಣಾಮಕಾರಿಯಾಗಿ ಧರ್ಮ ಪ್ರಸಾರ ಕಾರ್ಯ ನಡೆಯುವಂತಾಯಿತು. ಪ್ರಿಯರೇ, ಅವರು ರೋಮ್ಗೆ ತೆರಳಿದಾಗ ಕ್ರಿಸ್ತಶಕ 869ರಲ್ಲಿ ಸಂತ ಸಿರಿಲ್ ನಿಧನರಾದರು. ಮೆಥೋಡಿಯಸ್ ಮೊರೆವಿಯಾದ ಧರ್ಮಾಧ್ಯಕ್ಷರಾಗಿದ್ದು ತಮ್ಮ ಧಾರ್ಮಿಕ ಸೇವೆಯನ್ನು ಮುಂದುವರೆಸಿದರು. ಆದರೆ ಜರ್ಮನ್ ಮಿಷನರಿಗಳು ಸ್ಥಳೀಯ ಭಾಷೆಯ ಬದಲು ಜರ್ಮನ್ ಭಾಷೆಯ ಪೂಜಾ ವಿಧಿಗಳನ್ನು ಮುಂದುವರಿಸಲು ಪ್ರಯತ್ನಿಸಿದರು. ಇದರಿಂದ ಧರ್ಮಾಧ್ಯಕ್ಷ ಮೆಥೋಡಿಯಸ್ ಅವರ ಮೇಲೆ ಕಠಿಣ ನಿರ್ಬಂಧ ಹೇರಲಾಯಿತು. ಧರ್ಮಾಧ್ಯಕ್ಷರ ಪರಿಷತ್ತಿನಲ್ಲಿ ಅವರನ್ನು ಧರ್ಮಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸಿ ಸೆರೆಮನೆಗೆ ಹಾಕಲಾಯಿತು. ಆದರೆ ಜಗದ್ಗುರು 8ನೇ ಜಾನರು ಅವರನ್ನು ಬಿಡುಗಡೆ ಮಾಡಿಸಿದರು. ಈ ಸಂಘರ್ಷಗಳ ನಡುವೆಯೂ ಅವರು ಧರ್ಮ ಪ್ರಚಾರವನ್ನು ನಿಲ್ಲಿಸಲಿಲ್ಲ. ಆತ್ಮೀಯರೇ, ಈ ಇಬ್ಬರು ಸಂತರು ಜನಸಾಮಾನ್ಯರ ಭಾಷೆಯಲ್ಲಿ ಧರ್ಮ ಪ್ರಸಾರ ಮಾಡುವುದು ಹೆಚ್ಚು ಪರಿಣಾಮಕಾರಿ ಎಂದು ಶತಮಾನಗಳ ಹಿಂದೆ ತೋರಿಸಿದರು. ಅವರ ಪಾಂಡಿತ್ಯ, ನಿಷ್ಠೆ ಮತ್ತು ದುಡಿಮೆಯಿಂದ ಇಂದು ಬೈಬಲ್ ಅನೇಕ ಭಾಷೆಗಳಿಗೆ ಭಾಷಾಂತರವಾಗಿದೆ. ಧರ್ಮ ಪ್ರಸಾರಕ್ಕಾಗಿ ನಿರಂತರ ಶ್ರಮಿಸಿದ ಸಂತ ಮೆಥೋಡಿಯಸ್ ಏಪ್ರಿಲ್ 6, 885ರಲ್ಲಿ ನಿಧನರಾದರು. ಪ್ರಿಯರೇ, ಇಂದು ನಾವು ಸಂತ ವ್ಯಾಲೆಂಟೈನ್ ರವರ ಸ್ಮರಣೆಯನ್ನು ಕೂಡ ಮಾಡುತ್ತಿದ್ದೇವೆ. ಸಂತ ವ್ಯಾಲೆಂಟೈನ್ ಎಂಬುದು ಐತಿಹಾಸಿಕ ನೆಲೆಯಲ್ಲಿ ಇರುವ ಇಬ್ಬರು ಪೌರಾಣಿಕ ಕ್ರೈಸ್ತ ರಕ್ತ ಸಾಕ್ಷಿಗಳ ಹೆಸರುಗಳಾಗಿರಬಹುದು. ರೋಮನ್ ಕ್ಯಾಥೋಲಿಕ್ ಚರ್ಚ್ ಸಂತ ವ್ಯಾಲೆಂಟೈನ್ ರವರನ್ನು ಸಂತರನ್ನಾಗಿ ಗುರುತಿಸಿದ್ದರೂ ಅವರ ಬಗ್ಗೆ ವಿಶ್ವಾಸಾರ್ಹ ಮಾಹಿತಿಯ ಕೊರತೆಯಿಂದ 1969ರಲ್ಲಿ ಸಾಮಾನ್ಯ ರೋಮನ್ ಕ್ಯಾಲೆಂಡರ್ನಿಂದ ಅವರ ಹೆಸರನ್ನು ತೆಗೆದುಹಾಕಲಾಯಿತು. ಅವರು ಪ್ರೇಮಿಗಳ, ಮೂರ್ಛೆಯೊಂದಿಗೆ ಹೋರಾಡುವವರ ಹಾಗೂ ಮಿಡತೆ ಸಾಕುವವರ, ಅಂದರೆ ಜೇನುಹುಳು ಸಾಕಣೆ ಮಾಡುವವರ ಪಾಲಕ ಸಂತರಾಗಿದ್ದಾರೆ. ಕೆಲವು ವರದಿಗಳ ಪ್ರಕಾರ ಸೈಂಟ್ ವ್ಯಾಲೆಂಟೈನ್ ರೋಮನ್ ಪಾದ್ರಿ ಮತ್ತು ವೈದ್ಯರಾಗಿದ್ದು ಸುಮಾರು ಕ್ರಿಸ್ತಶಕ 270ರಲ್ಲಿ ಚಕ್ರವರ್ತಿ 2ನೇ ಕ್ಲಾಡಿಯಸ್ ಗೋಥಿಕಸ್ ಅವರ ಆಡಳಿತದಲ್ಲಿ ಕ್ರೈಸ್ತರ ಮೇಲೆ ನಡೆದ ಹಿಂಸಾಚಾರದ ವೇಳೆ ರಕ್ತಸಾಕ್ಷಿಯಾಗಿ ಮಡಿದರು. ಅವರ ದೇಹವನ್ನು ವಿಯಾ ಫ್ಲಾಮಿನಿಯಾದಲ್ಲಿ ಸಮಾಧಿ ಮಾಡಲಾಯಿತು ಮತ್ತು ಜಗದ್ಗುರು 1ನೇ ಜೂಲಿಯಸ್ ಅವರ ಸಮಾಧಿಯ ಮೇಲೆ ಒಂದು ಬಸಿಲಿಕಾವನ್ನು ಕಟ್ಟಿದರೆಂದು ಹೇಳಲಾಗುತ್ತದೆ. ಇನ್ನೊಂದು ಐತಿಹಾಸಿಕ ಕಥೆಯ ಪ್ರಕಾರ ಇವರು ಇಟಲಿಯ ಟೆರ್ನಿಯಾದ ಧರ್ಮಾಧ್ಯಕ್ಷರಾಗಿದ್ದು ರೋಮ್ನಲ್ಲಿಯೇ ರಕ್ತಸಾಕ್ಷಿಯಾಗಿ ಮಡಿದಿದ್ದಿರಬಹುದು. ಅವರ ದೇಹಾವಶೇಷಗಳನ್ನು ನಂತರ ಟೆರ್ನಿಗೆ ಕೊಂಡೊಯ್ಯಲಾಯಿತು. ಈ ವಿಭಿನ್ನ ಕಥೆಗಳು ಒಂದೇ ವ್ಯಕ್ತಿಯ ಬಗ್ಗೆ ಭಿನ್ನ ಆವೃತ್ತಿಗಳಾಗಿರಬಹುದೆಂದು ಅಂದಾಜಿಸಲಾಗಿದೆ. ಪ್ರಿಯರೇ, ನೋಡುಗ ವಿಶ್ವದ ಹಲವಾರು ಚರ್ಚ್ಗಳು ಅವರ ದೇಹಾವಶೇಷಗಳನ್ನು ಹೊಂದಿವೆ ಎಂದು ಹೇಳಿಕೊಳ್ಳುತ್ತವೆ. ಇದರಲ್ಲಿ ರೋಮ್ನ ಬಸಿಲಿಕಾ ಡಿ ಸಂತಾ ಮರಿಯಾ ಇನ್ ಕಾಸ್ಮೆಡಿನ್ನಲ್ಲಿ ಕಂಚಿನ ಪೆಟ್ಟಿಗೆಯಲ್ಲಿ ಪ್ರದರ್ಶಿಸಲಾದ ಅವರ ತಲೆಹೊಟ್ಟೆ, ಫ್ರಾಗ್ನ ಬಸಿಲಿಕಾ ಆಫ್ ಸೇಂಟ್ಸ್ ಪೀಟರ್ ಅಂಡ್ ಪಾಲ್ನಲ್ಲಿ ಇರಿಸಲಾದ ಅವರ ಭುಜದ ಕೊಳಲು, ಇದು 2002ರಲ್ಲಿ ಚರ್ಚ್ನ ತಳಮಹಡಿಯಲ್ಲಿ ಪತ್ತೆಯಾಗಿತ್ತು. ಡಬ್ಲಿನ್ನ ವೈಟ್ ಫ್ರೈಯರ್ ಸ್ಟ್ರೀಟ್ ಚರ್ಚಿನಲ್ಲಿ ಅವರ ರಕ್ತದಿಂದ ಕಲುಷಿತಗೊಂಡ ಪಾತ್ರೆಯೊಂದಿಗೆ ಇತರ ಕಲೆಗಳು ಮತ್ತು ಮಿಸ್ಸೂರಿಯ ಫ್ಲಾರಿಸಾಂಟ್ನ ಓಲ್ಡ್ ಸೈಂಟ್ ಫರ್ಡಿನಾಂಡ್ ಶ್ರೈನ್ನ ಪರಿಷ್ಠಾನದ ಮುಂದೆ ಮಿಂದಿರ್ತಾ ಮೈನದ ಪೊರಕೆ ಪ್ರತಿಮೆಯೊಳಗೆ ಇರಿಸಲಾದ ಅವರ ಅವಶೇಷಗಳು ಒಳಗೊಂಡಿವೆ. ಪ್ರಿಯರೇ, ವಿವಾಹಗಳು ವ್ಯಾಲೆಂಟೈನ್ಸ್ಗೆ ಅಪಾರ ಪ್ರಿಯವಾಗಿದ್ದವು. ವ್ಯಾಲೆಂಟೈನ್ಸ್ಗೆ ಬಾಲ್ಯ ಸ್ಮರಣೆಯಿಂದಲೂ ಮರೆಯದ ಒಂದು ವಿಶೇಷವೆಂದರೆ ಅವನ ಮನೆ. ಅದೊಂದು ಪರಿಪೂರ್ಣ ಸ್ಥಳವಾಗಿತ್ತು. ತೋಟಗಳು ಮತ್ತು ದ್ರಾಕ್ಷಿ ತೋಟಗಳ ಸರಣಿಯಲ್ಲಿ ಪ್ರತಿಯೊಂದು ಹಿಂದಿನದಕ್ಕಿಂತ ಸುಂದರವಾಗಿದ್ದು ಮಧ್ಯದಲ್ಲಿ ಹರಿದು ಹೋದ ಒಂದು ನದಿ ಈ ಎಲ್ಲವನ್ನೂ ತಲುಪಿಸಿತ್ತು. ಈ ನದಿಯೊಂದು ಕಡೆ ದೊಡ್ಡ ಹೊಂಡವಿದ್ದು ಅದರಲ್ಲಿ ಪ್ರಕಾಶಮಾನವಾದ ಮೀನುಗಳು ಸೋಮಾರಿತನದಿಂದ ತೇಲುವಂತೆ ಕಂಡರೆ, ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು. ಇನ್ನೊಂದು ಕಡೆ ಅದು ಚಿಲುಮೆಯಂತೆ ಹಸುರುವಿರಿಸುತ್ತಿತ್ತು. ಒಂದು ಜಲಪಾತದ ನೀರು ಮಂಜಿನಂತೆ ಆಕಾಶಕ್ಕೆ ಚೆಲ್ಲಲ್ಪಟ್ಟಿದ್ದು ಮರಗಳ ನಡುವೆ ಹೊಳೆಯುವ ಸೂರ್ಯನ ಬೆಳಕಿನಲ್ಲಿ ಅದು ಕಾಮನ ಬಿಲ್ಲನ್ನು ರೂಪಿಸುತ್ತಿತ್ತು. ಕೊನೆಗೆ ಟೈಬರ್ ನದಿಗೆ ಸೇರುತ್ತಿತ್ತು. ಈ ತೋಟದ ಮಧ್ಯದಲ್ಲಿ ಅವನ ಮನೆಯು ಶ್ವೇತಮಣಿಯಂತೆ ಹೊಳೆಯುತ್ತಿತ್ತು. ಹಳೆಯ ರಜತ ಸ್ತಂಭಗಳು, ಸುಂದರವಾದ ಆವರಣಗಳು, ಪ್ರತಿಯೊಂದು ಮೂಲೆಗೂ ಸ್ತಂಭಗಳೊಂದಿಗೆ ನಿರ್ಮಿಸಲಾದ ಈ ಮನೆ ವ್ಯಾಲೆಂಟೈನ್ಗೆ ಸಮಸ್ತ ಜಗತ್ತಾಗಿತ್ತು. ಅವನ ಮನೆ, ತೋಟಗಳು ಎಲ್ಲವೂ ವಿವಾಹಗಳಿಗಾಗಿ ನಿರ್ಮಿತವಾಗಿದೆಯೇ ಎನಿಸಿದವು.
ಪ್ರಾರಂಭದಲ್ಲಿ ವಿವಾಹಗಳು ಕೆಲವೇ ತಿಂಗಳಲ್ಲಿ ಒಂದೊಂದಾಗಿ ನಡೆಯುತ್ತಿದ್ದವು. ಆದರೆ ನಂತರ ಹೆಚ್ಚು ಜೋಡಿಗಳು ಅವನ ಬಳಿಗೆ ಬರುವಂತೆ ತೊಡಗಿದವು. ಈ ಎಲ್ಲದರಲ್ಲೂ ಅವನು ಅವನನ್ನೇ ಹೆಚ್ಚು ಹೆಚ್ಚಾಗಿ ಕಂಡುಕೊಳ್ಳುವ ಅನುಭವ ಅವನಿಗಾಯಿತು. ಜೋಡಿಗಳು ಪರಸ್ಪರ ಪ್ರೀತಿಸಲು ಕೊಡುವ ಪ್ರತಿಜ್ಞೆಗಳು ಅವನನ್ನು ಆಳವಾಗಿ ಚಿಂತನೆಗೊಳಿಸಿದವು. ಅವನು ದೇವರೊಂದಿಗೆ ಬೆಳೆಯುತ್ತಿದ್ದ ತನ್ನ ಆಂತರಿಕ ಸಂಬಂಧವನ್ನು ಆಲೋಚಿಸಿದನು ಮತ್ತು ಶುದ್ಧ ಹೃದಯದಿಂದ ದೇವರನ್ನು ಪ್ರೀತಿಸಲು ಪ್ರತಿಜ್ಞೆಬದ್ಧನಾದನು. ವಿವಾಹ ಪೂರ್ವ ಸಿದ್ಧತೆಯ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ಸಹಾಯ ಮಾಡುವುದೇ ಅವನಿಗೆ ಆನಂದ ತಂದಿತ್ತು. ಸಮಾರಂಭದ ಸ್ಥಳ ಆಯ್ಕೆ ಮಾಡುವುದರಿಂದ ಹಿಡಿದು ಹೂವಿನ ಮಾಲೆಗಳನ್ನು ತಯಾರಿಸುವ ತನಕ ಅವನು ಸಹಾಯ ಮಾಡುತ್ತಿದ್ದನು. ಶೀಘ್ರದಲ್ಲೇ ರೋಮ್ನ ಪ್ರತಿಯೊಂದು ಕ್ರೈಸ್ತ ಜೋಡಿಯು ವ್ಯಾಲೆಂಟೈನ್ಸ್ನ ಮನೆಯಲ್ಲಿ ವಿವಾಹಗೊಳ್ಳಲು ಬರುವಂತಾಯಿತು. ಆದ್ಮೇಲೆ ಒಮ್ಮೆ ಕ್ಲಾಡಿಯಸ್ ಚಕ್ರವರ್ತಿಯು ವಿವಾಹವನ್ನು ನಿಷೇಧಿಸಿದನು. ವಿವಾಹ ವಿಧಿ ನಡೆಸಿದವರನ್ನು ಕೊಲ್ಲುವಂತೆ ಆದೇಶಿಸಿದನು. ಏಕೆಂದರೆ ಯುವಕರು ಮದುವೆಯಾದರೆ ಸೇನೆಯಲ್ಲಿ ಹೋರಾಡಲು ಇಚ್ಛಿಸುವುದಿಲ್ಲವೆಂದು ಅವನ ಭಯ. ಈ ನಿಷೇಧ ಫೆಬ್ರವರಿ 1ರಂದು ಜಾರಿಗೆ ಬಂತು. ವ್ಯಾಲೆಂಟೈನ್ ಈ ಆದೇಶವನ್ನು ನಿರ್ಲಕ್ಷಿಸಿ ಮೊದಲೇ ನಿಗದಿಯಾಗಿದ್ದ ವಿವಾಹಗಳನ್ನು ನೆರವೇರಿಸಲು ಮುಂದಾದನು. ಆದರೆ ಈ ಸುದ್ದಿಯು ಚಕ್ರವರ್ತಿಗೆ ತಲುಪಿತು. ಫೆಬ್ರವರಿ 14ರಂದು ಅವನು 4 ಜೋಡಿಗಳ ವಿವಾಹವನ್ನು ನೆರವೇರಿಸುತ್ತಿದ್ದಾಗ ಪೆಟ್ರೋರಿಯನ್ ಗಾರ್ಡ್ಸ್ ಬಂದು ಅವನನ್ನು ಬಂಧಿಸಿದರು. ವ್ಯಾಲೆಂಟೈನ್ ಅದನ್ನು ವಿರೋಧಿಸುತ್ತಾ, ಇವು ಕ್ರೈಸ್ತ ವಿವಾಹಗಳು, ನಿಜವಾದ ರೋಮನ್ ವಿವಾಹಗಳಲ್ಲ. ಜನರು ನಂತರ ಜುನೋ ದೇವಾಲಯಕ್ಕೆ ತೆರಳಿ ಕಾನೂನಾತ್ಮಕ ವಿವಾಹ ಮಾಡಿಸುತ್ತಾರೆ. ನಿಷೇಧ ನಿಜವಾದ ವಿವಾಹಗಳಿಗೆ ಮಾತ್ರವೇ ಅಲ್ಲವೇ ಎಂದನು. ಆದರೆ ಅವನ ಸ್ನೇಹಿತನಾಗಿದ್ದ ಒಬ್ಬ ಪೆಟ್ರೋರಿಯನ್, ನೀನು ಸಾಯುತ್ತಿರುವ ವ್ಯಾಲೆಂಟೈನ್, ಇಂದು ಬೆಳಿಗ್ಗೆ ಚಕ್ರವರ್ತಿಯು ಕ್ರೈಸ್ತ ವಿವಾಹಗಳನ್ನು ನಿಷೇಧಿಸಿದನು ಎಂದು ತಿಳಿಸಿದನು. ಆತ್ಮೀಯರೇ, ಅದು ಲೂಪರ್ಕಾಲಿಯ ಹಬ್ಬದ ಸಂದರ್ಭವಾದ್ದರಿಂದ ಚಕ್ರವರ್ತಿ ತಕ್ಷಣವೇ ಮರಣದಂಡನೆ ನೀಡಲು ಅನ್ವಯಿಸುವುದಿಲ್ಲವೆಂದು ನಿರ್ಧರಿಸಿದನು. ಹಬ್ಬ ಮುಗಿಯುವವರೆಗೆ ವ್ಯಾಲೆಂಟೈನ್ನನ್ನು ಆತನ ಮನೆಯ ಮತ್ತು ಆಸ್ತಿಯ ಎದುರಿನ ಗೋಪುರದ ಕೋಣೆಯಲ್ಲಿ ಸೆರೆ ಹಾಕಲಾಯಿತು. ಅವನು ಸೆರೆಮನೆಯ ಕಿಟಕಿಯಿಂದ ತನ್ನ ಮನೆಯನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡಿದನು. ಈ ದೃಶ್ಯ ಅವನಿಗೆ ಸಂತೋಷ ತಂದಿತ್ತು. ಜೈಲರ್ನ ಕುರುಡಾದ ಮಗಳು ಜೂಲಿಯಾ ವ್ಯಾಲೆಂಟೈನ್ಗಾಗಿ ಆಹಾರ ತಯಾರಿಸಿ ಬಾಗಿಲಿನ ಹೊರಗಿನಿಂದಲೇ ಅವನೊಂದಿಗೆ ಮಾತನಾಡಿ ಅವನಿಗೆ ಸಾಂತ್ವನ ನೀಡುತ್ತಿದ್ದಳು. ಈ ಸಮಯದಲ್ಲಿ ವ್ಯಾಲೆಂಟೈನ್ ಅವಳಿಗಾಗಿ ಪ್ರಾರ್ಥಿಸಿ ಅವಳ ಕಣ್ಣುಗಳ ಮೇಲೆ ತನ್ನ ಕೈಯಿಂದ ಮುಟ್ಟಿದನು. ಅವಳು ಆ ಕ್ಷಣವೇ ದೃಷ್ಟಿಯನ್ನು ಹೊಂದಿದಳು. ಸಂತರುಗಳಾದ ಸಿರಿಲ್, ಮೆಥೋಡಿಯಸ್ ಮತ್ತು ವ್ಯಾಲೆಂಟೈನ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.